ಇವತ್ತು ಯಾರ್ಯಾರು ಪ್ರಶ್ನೆ ಕೇಳಿದ್ದಾರೆ ಅಂತ ನೋಡ್ಬಿಡೋಣ. ಇವತ್ತು ಸುಮಾರು 40-48 ಜನ ಕೇಳಿದ್ದಾರೆ. ಆದರೆ ಸಮಯದ ಅಭಾವ ಇರೋದ್ರಿಂದ 10 ಜನಕ್ಕೆ ಅವಕಾಶವಿದೆ. ರಿಪೀಟ್ ಮಾಡೋಲ್ಲ. ಯಾರು ಮಿಸ್ ಆಗಿರ್ತಾರೆ ಅವ್ರನ್ನ ನೆಕ್ಸ್ಟ್ ವೀಕ್ ತೊಗೊಳ್ತಿದ್ದೀನಿ. ಈ ಸಲ ಯಾರ್ಯಾರು ಕೇಳಿದ್ದಾರೆ ಅಂತಂದರೆ ಪ್ರತಿಮಾ ವೆಂಕಟೇಶ್ ಕೇಳಿದ್ದಾರೆ, ದೆನ್ ರವಿ ಕಿರಣ್ ಹೊಸಪೇಟೆಯಿಂದ ಸಂಜೀವ್ ಕೇಳಿದ್ದಾರೆ, ಅಮೋಘ ಚಿತ್ರದುರ್ಗದಿಂದ ಕೇಳಿದ್ದಾರೆ, ಸುನೀಲ್ ರಾಮದುರ್ಗದಿಂದ ಕೇಳಿದ್ದಾರೆ, ನೆಕ್ಸ್ಟ್ ಅಮರೇಶ್ ರಾಯಬಾಗ್ದಿಂದ ಕೇಳಿದ್ದಾರೆ, ಅವಧೇಶ್ ಹುಬ್ಳಿಯಿಂದ ಕೇಳಿದ್ದಾರೆ, ಸಂಚಿತ್ ಬಾಗಲಕೋಟೆಯಿಂದ ಕೇಳಿದ್ದಾನೆ, ಉಮೇಶ್ ಬಂಟ್ವಾಳ್ ರೆಗ್ಯುಲರ್ ವಿವರ್ ಹಾಗೂ ಮಾಗಡಿ ರೋಡಿಂದ ರಾಜು ರೆಗ್ಯುಲರ್ ವಿವರ್. ಸೊ ಎಂದಿನಂತೆ ಗುರುವಾರಗಳು ಸೋಮವಾರಗಳು ಟಕ್ 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 ಟಕ್, ರವಿವಾರ ಸೋಮವಾರ ಥರ ಫಾಸ್ಟಾಗಿ ಬರ್ತಾಯಿದೆ. ಸೊ ಎಲ್ಲರೂ ತಮ್ಮ ತಮ್ಮ ಕೈಮಕರ್ಯದಲ್ಲಿ ಬ್ಯುಸಿ ಇರ್ತೀರ. ಮಾನ್ಸೂನ್ ಬೇಗ ಸ್ಟಾರ್ಟ್ ಆಗಿದೆ ಅಂತ ಅನ್ಕೋತೀನಿ. ಸೊ ಅದರಿಂದ ಹೆಚ್ಚು ಹೆಚ್ಚು ಮಜ್ಜಿಗೆ ಕುಡೀರಿ. ಆಮೇಲೆ ಮಾನ್ಸೂನ್ ಹತ್ತಿರ ಬರ್ತಿದ್ದಾಗೆ ನಿಮ್ಮ ವೆದರ್ ಚೇಂಜ್ ಆಗಿರುತ್ತೆ. ಬಿಸಿನೀರು ಅದನ್ನು ಕುಡಿಯೋದು ಅಭ್ಯಾಸ ಇದ್ದವರು ಬಿಸಿನೀರು ಕಂಟಿನ್ಯೂ ಮಾಡಿ. ಡಾಕ್ಟ್ರ್ ಕಡೆ ಹೋಗದೇ ಇರೋರು ಡಾಕ್ಟ್ರ್ ಕಡೆ ಹೋಗಿ, ಚೆಕಪ್ ಮಾಡಿಸ್ತಿರೋರು ಚೆಕಪ್ ಮಾಡಿ. ಓಕೆ, ಕೈ ಮುಗಿದೇ ಇದ್ದವರು ಕೈ ಮುಗಿರಿ. ಓಕೆ, ಎಲ್ಲವನ್ನು ನಮಗೆ ಚಿಕ್ಕ ಸಮಯದಲ್ಲಿ ಸ್ವಾಮಿಯ ಚಿಕ್ಕಾತಿ ಚಿಕ್ಕ ಸೇವೆ ಅಂತ ಮಾಡ್ತಾಯಿದ್ದೀನಿ. ಎಲ್ಲರೂ ಚಿದಂಬರ ಚಿದ್ವಿಲಾಸ ಪುಸ್ತಕ ಬಗ್ಗೆ ಕೇಳ್ತಾ ಇದ್ದೀರಿ. ಚಿದಂಬರ ಚಿದ್ವಿಲಾಸ 51 ಅಧ್ಯಾಯ ಮುಗಿದೋಗಿದೆ. ಇನ್ನೂ ಒಂದು ಅಧ್ಯಾಯ ಆದರೆ ಪ್ರಿಂಟಿಗೆ ಹೋಗುತ್ತೆ. ಸ್ವಾಮಿ ಲಿಂಗಾವತಾರ ಮತ್ತು ಸ್ವಾಮಿ ಒಂದು ಸಮಾಧಿ ಅಂತ ಹೇಳೋಕ್ಕಾಗಲ್ಲ, ಅವರು ಲಿಂಗೈಕ್ಯರಾಗಿದ್ದು ಅದು ಒಂದು ಬರೆಸ್ಕೊಳ್ಳೋ ಒಂದು ಇದರಲ್ಲಿದ್ದಾರೆ. ಸುಮಾರು 215 ಪೇಜ್ ಆಗಬಹುದು. ಸೊ ನೋಡೋಣ, PDF ಹೋದ್ಮೇಲೆ ಫಸ್ಟ್ ಪ್ರಿಂಟ್ ನಿಮಗೆ ತೋರಿಸ್ತೀನಿ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ನಮ್ಮದು ಶುರು ಮಾಡೋಣ. ಕರ್ತವ್ಯದ ಕರೆ ಹೋಗ್ಬಿಡ್ತಾ ಇದೆ. ಸೊ ಪ್ರತಿಮಾ ವೆಂಕಟೇಶ್, ಏನು ಗುರುಗಳೇ ನಮ್ಮ ಸಮಸ್ಯೆ ಕಮ್ಮಿನೇ ಆಗ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಸಮಸ್ಯೆ ಕಮ್ಮಿ ಆಗಲಿ ಅಂತ ನೀವು ಮಾಡಬೇಡಿ. ಏಕೋಭಾವದಿಂದ ಕಾಯೋದು ಕಟ್ಟೋದು ನಿನಗೆ ಬಿಟ್ಟಿದ್ದಪ್ಪ ಅಂತ ನಾವು ಅದನ್ನು ಮನಸ್ಸಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಜಪವನ್ನು ಮಾಡಿದ್ರೆ ಮಾತ್ರ ಕಡಿಮೆ ಆಗುತ್ತೆ. ಸೊ ಪ್ರತಿಮಾ ವೆಂಕಟೇಶ್ವರು, ಸಮಸ್ಯೆ ನಿಮ್ಮಲ್ಲೇ ಇದೆ. ಪ್ರತಿಮಾ ಅವರೇ, 140ಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಪಾಡ್ಯಮೆಯಿಂದ ಸುಂದರಕಾಂಡದ 7ನೇ ಸ್ಟ್ಯಾಂಜ ಸರ್ಗವನ್ನು ನಿಯಮದಿಂದ ಪಠಣ ಮಾಡು, ಸಾಲವೆಲ್ಲ ತೀರುವುದು. ನಿಮಗೆ ಸಾಲ ಬಾಧೆ ಇರ್ಬೋದು, ಮೋಸ್ಟ್ಲಿ ಸಾಲ ಬಾಧೆ ಇಲ್ಲದೇ ಇದ್ದರೆ ನಿಮ್ಮ ಟ್ರಬಲ್ ಏನಿದೆ ನಿಮಗೆ ಗೊತ್ತು. ಸೊ ಸುಂದರಕಾಂಡದ 7th ಸ್ಟ್ಯಾಂಜ ನೀವು ವಿನಯದಿಂದ ನಿಯಮದಿಂದ ಪಠಣ ಮಾಡಬೇಕು ಅಂತ ಬರ್ತಾ ಇದೆ. ನೆಕ್ಸ್ಟ್ ರಾಜು ಮಾಗಡಿ ರೋಡ್ನಿಂದ, ರಾಜು ನಾನು ಪರೀಕ್ಷೆ ಪಾಸ್ ಆಗಬೇಕು ಅಂತ ಹೇಳಿದ್ದೆ, ಸಮಸ್ಯೆ ನಿನ್ನಲ್ಲಿ ಇಟ್ಕೋಬೇಕು ರಾಜು. 293. ಸೊ ಏನು ಹೇಳ್ತಾ ಇದ್ದಾರೆ ಬಾಬಾ, ಪವಿತ್ರವಾದ ಜೀವನವನ್ನು ನಡೆಸು. ಸಿಂಗಲ್ ಲೈನರಲ್ಲಿ ಹೇಳ್ತಾ ಇದ್ದಾರೆ ಬಾಬಾ. ಓಕೆ, ಪವಿತ್ರವಾದ ಜೀವನವನ್ನು ನಡೆಸು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಏನು ಸಂಬಂಧ ಅಣ್ಣ ಅಂತ ನೀವು ಕೇಳಿದರೆ, ನೀನು ನ್ಯಾಯವಾಗಿದ್ದರೆ ನ್ಯಾಯವಾದ ರಿಸಲ್ಟ್ ನಿನಗೆ ಬರುತ್ತೆ ಅಂತ ಬಾಬಾ ಸೂಚ್ಯವಾಗಿ ಹೇಳ್ತಾ ಇದ್ದಾರೆ. ಓಕೆ, ಇನ್ನು ಕೆಲವರು ಕೇಳ್ತಾ ಇದ್ದಾರೆ, ಪಾಪ ಫೋನ್ ಮಾಡಿ ಕೆಲವರು, ಪುಸ್ತಕ ಇಷ್ಟು ಬೇಗ ಮುಗಿದೋಯ್ತಾ ಅಣ್ಣ ಅಂತ. ಇನ್ನು ಕೆಲವರು ನಿಮ್ದು ಯಾವ ಊರು ಅಣ್ಣ ಅಂತ ಕೇಳ್ತಾ ಇದ್ರಿ. ನಾವು ನಿನ್ನೆ ಮೇ 18ಕ್ಕೆ ಮೊನ್ನೆ ಲಾಸ್ಟ್ ವೀಕು ಬೆಂಗಳೂರಿಗೆ ಬಂದು 28 ವರ್ಷ ಆಯಿತು. ನಮ್ಮ ಊರು ಬಂದುಬಿಟ್ಟು ವಿಜಯನಗರ ಜಿಲ್ಲೆ, ಹಳೆ ಕಾಲದಲ್ಲಿ ಬಳ್ಳಾರಿ ಆಗಿತ್ತು, ವಿಜಯನಗರ ಜಿಲ್ಲೆ ಹೊಸಪೇಟೆ. ಓಕೆ, ನೆಕ್ಸ್ಟ್ ಸಂಚಿತ್ ಬಾಗಲಕೋಟೆಯಿಂದ 184 ಕೇಳಿದ್ದಾರೆ. ಸೊ ಅವರು ವಾಟ್ಸಪ್ ಮಾಡಿ ಪಾಪ ದಿನವೂ ಕಳಿಸ್ತಾರೆ, ಸಂಚಿತ್ ನನ್ನ ಹೆಸರೇ ಓದಲ್ಲ ಅಂತ. ಇಷ್ಟು ದಿವಸ ಸ್ಕಿಪ್ ಮಾಡೋದಕ್ಕೆ ಕ್ಷಮೆ ಇರಲಿ ಸಂಚಿತ್. ಸೊ ಸುಮಾರು ನಂಬರ್ಗಳಿರೋದ್ರಿಂದ ಅಲ್ಲಲ್ಲಿ ಮಿಸ್ ಆಗೋ ಚಾನ್ಸಸ್ ಉಂಟು. ನಿಮ್ಮ ಆರೋಗ್ಯವು ತಪ್ಪದೇ ಸುಧಾರಿಸ್ತದೆ, ಭಯವೂ ಪಡಬೇಡ, ನಾನಿದ್ದೇನೆ ಅಂತ ಸಂಚಿತ್ ಅವರು ಬಾಬಾ ಹೇಳ್ತಾ ಇದ್ದಾರೆ. ಸಂಚಿತ್ ಅವರಿಗೆ ಹುಬ್ಳಿಯಿಂದ ಅವಧೇಶ್ ಕೇಳಿದ್ದಾರೆ, ಹೊಸ ಹೆಸರು ಇದು, ಅವಧೂತ ಅವಧೇಶ ಎಲ್ಲ. ಸಮಸ್ಯೆ ನಿಮ್ಮಲ್ಲೇ ಇದೆ ಅವಧೇಶ್ವರೇ. ಸೊ ವಾಟ್ಸಪ್ ಮೂಲಕ ಸಮಸ್ಯೆ ಕಳಿಸ್ಬೇಡಿ, ವಾಟ್ಸಪ್ ಮೂಲಕ ನಂಬರ್ ಕೋರಿಕೆ ಮಾತ್ರ ಕಳಿಸಿ. 107ಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಸುಮ್ಮನೆ ಇಲ್ಲ ಸಲ್ಲದ್ದನ್ನು ಕುರಿತು ಭಯಪಡಬೇಡ, ನಾನಿರುವೆ, ಅದು ನಿನಗೆ ಗೊತ್ತಿಲ್ಲವೇ, ನಾನು ನಿಮ್ಮ ರಕ್ಷಕ, ನಾನು ನಿಮಗೆ ವಿಜಯವನ್ನು ಉಂಟು ಮಾಡುತ್ತೇನೆ ಅಂತ ಬಾಬಾ ಆಶ್ವಾಸನೆ ಕೊಡ್ತಾ ಇದ್ದಾರೆ ಅವಧೇಶ್ವರೇ. ರಾಮದುರ್ಗದಿಂದ ಅಮರೇಶ್, ರಾಯಬಾಗ ರಾಮದುರ್ಗ RBD ಅಂತ ಹಾಕಿದ್ದಾರೆ ಅವರು, ರಾಯಬಾಗ ಇರಬೇಕು ಗೊತ್ತಿಲ್ಲ. ಅಮರೇಶ್ ಅವರ ಸಂಖ್ಯೆ ಬಂದ್ಬಿಟ್ಟು 543, 593. ಸಮಸ್ಯೆ ನಿಮ್ಮಲ್ಲೇ ಇದೆ ಅವಧೇಶ್ವರೇ. ನೋಡೋಣ ಏನು ಹೇಳ್ತಾರೆ ಬಾಬಾ. ಓಕೆ, ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ. ಸರ್ವ ರೋಗಗಳು ನಿವಾರಣೆ ಆಗುವುದು ಶ್ರೀ ಸಾಯಿ ನಾಮದಿಂದ. ಶ್ರೀ ಸಾಯಿ ಲೀಲಾಮೃತವನ್ನು ಪಠಣವನ್ನು ತಪ್ಪದೇ ಮಾಡು. ನೋಡಿ, ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ಸಿಸ್ಟರ್ ಒಬ್ಬರು ಶುಭ ಅಂತ ಅನ್ನೋರು, ಅವರು ಶಿರಡಿಗೆ ಹೋಗಿ ಬಂದರು. ಸ್ವಾಮಿ ಸಮರ್ಥರ ಪುಸ್ತಕ ಕೊಟ್ಟಿದ್ದೆ ಅವರಿಗೆ ಕೂಡ. ನಾನು ಯಾರು ಶಿರಡಿಗೆ ಹೋಗ್ತಾರೋ ಅವ್ರಿಗೆ ಓದಲಿ ಬಿಡಲಿ ಅಥವಾ ಬೇರೆಯವ್ರಿಗೆ ದಾನ ಮಾಡೋಕ್ಕಾಗುತ್ತೆ ಅಥವಾ ನಮಗೂ ಇದಾಗುತ್ತೆ ಅಂತ ಬುಕ್ಕಲ್ಲಿ ಗ್ರಂಥಗಳಲ್ಲಿ ಯಾರು ಕೇಳ್ತಾ ಇದ್ದಾರೆ ಮೊನ್ನೆ ನಿಮ್ಮ ಫೇವ್ರೇಟ್ ಕಾದಂಬರಿ ಯಾವುದು ಅಂತ, ಕಾದಂಬರಿ ಬಯೋಗ್ರಫಿ ಅಂತೆಲ್ಲ ಹೇಳಬೇಡಿ, ಅದು ಒಂದು ಪವಿತ್ರವಾದ ಗ್ರಂಥ. ಶಿರಡಿಗೆ ಹೋದ್ರಿಗೆಲ್ಲ ನಾನು ಹೋದ 5-6 ತರ್ತೀನಿ. ಸೊ ಅವ್ರಿಗೆ ತೊಗೊಂಬರಕ್ಕೆ ಕೇಳಿದೆ, ಶುಭ ತಂದು ರೀಚ್ಡ್ ಸೇಫ್ಲಿ ಅಣ್ಣ ಅಂತ ಹೇಳಿಬಿಟ್ಟು ಮಾಡಿದ್ದಾರೆ. ಸೊ ಅವ್ರ ಮನೆಗೆ ಹೋಗಿ ಕಲೆಕ್ಟ್ ಮಾಡಬೇಕು. ಶುಭ, ಖಂಡಿತ ಬರ್ತೀನಿ ನಿಮ್ಮ ಮನೆ ಗಿರಿನಗರ, ಗೊತ್ತು ನನಗೆ.
ಓಕೆ, ಥ್ಯಾಂಕ್ಸ್ ಫಾರ್ ಬ್ರಿಂಗಿಂಗ್ ಸಾಯಿ ಸಚ್ಚರಿತಾ ಫಾರ್ ಮೀ. ಅಮರೇಶ್ ಅವರೇ, ಬಾಬಾ ಹೇಳಿದ್ದು ನಿಮಗೆ ಗೊತ್ತಾಯ್ತಲ್ವಾ? ಸೊ ಸರ್ವರುಗಳಿಗೆ ನಿವಾರಣೆ ಶ್ರೀ ಸಾಯಿನಾಮ ಅದನ್ನು ಮಾಡಿ. ಸುನೀಲ್ ರಾಮದುರ್ಗದಿಂದ ಕೇಳ್ತಾ ಇದ್ದಾರೆ 182 ಸಮಸ್ಯೆ ನಿನ್ನಲ್ಲೇ ಇದೆ ಸುನೀಲ್. ಸಮಸ್ಯೆ ಟೈಪ್ ಮಾಡೋಕ್ಕೆ ಹೋಗಿಲ್ಲ, ಒಳ್ಳೆಯದಾಯಿತು. ಸೊ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮ ಸಮಸ್ಯೆಗೆ ಉತ್ತರ, ನನ್ನ ಮೇಲೆ ನಿಮ್ಮ ವಿಶ್ವಾಸ ದೃಢವಾಗಿರುವುದು ಅಲ್ಲಿವರೆಗೂ ಶಾಂತಿ ನಿಮಗೆ ಸದಾ ಕಾಪಾಡುತ್ತೆ. ನೋಡಿ, ಬಾಬಾ ಹತ್ರ ನಾವು ಹಾಕ್ಬಿಟ್ಟು ಆರಾಮಾಗಿರಬೇಕು. ಅಂದರೆ ಆರಾಮಾಗಿರಬೇಕು ಅಂದರೆ ನಮ್ಮ ಕೆಲಸ ನಾವು ಮಾಡಬೇಕು. ಕೆಲವು ದೇವರೇ ಮಾಡು ಅಂದರೆ ದೇವರ ಸೈಕಲ್ ಕೊಟ್ಟು ಬ್ಯಾಲೆನ್ಸ್ ಮಾಡೋಕ್ಕೆ ಹೇಳ್ತಾರೆ. ಆದರೆ ಸೈಕಲ್ ತೊಗೊಂಡು ಸೈಕಲು ನೀನು ಹೊಡಿ ಬಾಬಾ ಅಂತ ಹೇಳೋದು ಅವಶ್ಯಕತೆ ಇಲ್ಲ. ಯು ಡೂ ಯುವರ್ ಬೆಸ್ಟ್ ದೆನ್ ಸಾಯಿ ವಿಲ್ ಡೂ ದ ರೆಸ್ಟ್ ಅಂತ ಹೇಳ್ತಾರೆ, ಒಂದು ಫೇಮಸ್ ಇಂಗ್ಲೀಷ್ ಉಕ್ತಿ. ಸೊ ಇಲ್ಲಿ ಬಾಬಾ ಅವರು ಸಹ ಅದೇ ಹೇಳ್ತಾ ಇದ್ದಾರೆ, ನನ್ನ ಮೇಲೆ ವಿಶ್ವಾಸ ಎಷ್ಟು ದೃಢವಾಗಿರೋದು ಅಲ್ಲಿವರೆಗೂ ನಿಮಗೆ ಪೀಸ್ ಆಫ್ ಮೈಂಡು ಇರುತ್ತೆ ಅಂತ ಬರ್ತಾಯಿದೆ. ಸುನೀಲ ಅಮೋಘ್ ಚಿತ್ರದುರ್ಗದಿಂದ 813 ವಾಟ್ಸಪ್ ಮಾಡಿದ್ರು ಅಮೋಘ್ ಅವರು, ಥ್ಯಾಂಕ್ ಯು ಸೋ ಮಚ್. ಇನ್ನು 4 ಅಥವಾ 2 ಪುಸ್ತಕ ಅಂತ ಹೇಳಿದ್ದೆ, ಇನ್ನು ಒಂದೇ ಪುಸ್ತಕ ಉಳಿದಿರೋದು. ಸೊ ಯಾರಿಗೆ ಬೇಕಾದರೆ ಅವರು ಇನ್ಬಾಕ್ಸ್ ಮಾಡಿ ನಾನು ಕಳಿಸಿ ಕೊಡ್ತೇನೆ. 813 ತುಂಬ ದೂರ ಆಯಿತು, ಪರವಾಗಿಲ್ಲ, ನೋಡೋಣ. 813ರಲ್ಲಿ ಸಮಸ್ಯೆ ನಿಮ್ಮಲ್ಲ ಇದೆ, ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ. ನೋಡೋಣ. ಯಾವುದಕ್ಕಾದರೂ ಮೊದಲು ತಂದೆ ತಾಯಿ ಗುರುಗಳನ್ನು ಸ್ಮರಿಸಿರಿ. ಬಾಬಾರವರ ಪೂಜನೆ ನಿರಂತರ ನೀವು ಮಾಡಿರಿ, ನೀವು ರಕ್ಷಿಸಲ್ಪಡುತ್ತೀರಿ ಅಂತ ಹೇಳ್ತಾರೆ. ತಂದೆ ತಾಯಿಗಿಂತ ನಾಡೋಣ ದೇವರು ಬೇರೆ ಯಾರೂ ಅಲ್ಲ ಅಲ್ವಾ? ಯಾರೂ ಅರ್ಥ ಮಾಡಿಕೊಂಡು ಆಗಲ್ಲ. ಇವನ್ 55 ವರ್ಷ ಆದರೂ ಕೂಡ ನಮ್ಮ ತಾಯಿಯ ಜೊತೆಗೆ ನಾನು ಕದನವನ್ನು ಮಾಡ್ತೇನೆ, ಅಂದರೆ ಪ್ರೀತಿಯಿಂದ. ಕಲ್ಲೆತ್ತಾಕೋಷ್ಟು ಕದನ ಅಲ್ಲ, ಅದು ಇದ್ದೇ ಇರುತ್ತೆ ಸಂಸಾರದಲ್ಲಿ. 4 ಜನ ಇದ್ದರೆ 4 ಥರ, 5 ಜನ ಇದ್ದರೆ 5 ಥರ, 10 ಜನ ಇದ್ರಂತೂ ಮುಗಿದೋಯ್ತು, ಮನೆ ಫಿಶ್ ಮಾರ್ಕೆಟ್ ಥರ ಇರುತ್ತೆ. ಸೊ ನಿಮ್ಮ ಒಂದು ಕಾರ್ಯಕ್ಷಮತೆ, ನಿಮ್ಮ ಒಂದು ಶಾಂತಿ ಉತ್ಪೇಕತೆ, ನಿಮ್ಮ ಒಂದು ಜಪ ಸನ್ನಿಧಾನ ಯಾವ ಥರ ಇರುತ್ತೆ ಅದ್ರ ಮೇಲೆ ನೀವು ಸಿಚುಯೇಷನ್ನ ಹ್ಯಾಂಡಲ್ ಮಾಡ್ತೀರಿ. ಒಂದು ಸ್ವಲ್ಪ ಆ ಕಡೆ ಈ ಕಡೆ, ನಮ್ಮ ರೇಖಿ ಭಾಷೆಯಲ್ಲಿ ಔರಾಸ್ ಅಂತೀವಿ, ಸ್ವಲ್ಪ ಔರಾಸ್ ಆ ಕಡೆ ಈ ಕಡೆ ಆಯಿತು ಅಂದರೆ ಗ್ರಹಗಳು ಬಡ್ದಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗ್ತವೆ. ಆ ಥರ ಮಾಡ್ಕೋಬೇಡಿ. ಧರ್ಮಗ್ರಂಥಗಳಿರೋದು, ದೇವರ ನಾಮಗಳಿರೋದು, ದೇವರ ನಾಮವನ್ನು ಸ್ತುತಿಸೋದು, ಏಕಾದಶಿ ಮಾಡೋದು, ಸತ್ಯನಾರಾಯಣ ಪೂಜೆ ಮಾಡೋದು, ದೇವರ ವ್ರತ ಮಾಡೋದು ಎಲ್ಲ ಮನಃಶಾಂತಿಗೋಸ್ಕರ. ಸೊ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗಿನ ಕಾಲದ ಎಲ್ಲವೂ ಇದೆ, ಆದರೆ ಎಲ್ಲವೂ ನಶಿಸ್ತಾ ಇದೆ. ನಿಮಗೆ ಹೇಳ್ತೀರಿ ಸರ್ ಭಗವದ್ಗೀತಾ ಹೇಳ್ತಾರೆ ಇದರಲ್ಲಿ ಅಲ್ವಾ, ಮನೇಲಿ ಹೆಂಗಿರ್ತಾರೆ ಅಂತ ನೀವು ಕೇಳ್ಬೋದು. ಸೊ ವಿ ಆರ್ ಆಲ್, ನಾವುಗಳು ಹುಲ್ಮಾನವರು. ಅವು ಹೇಳೋಕ್ಕಿಂತ ಮುಂಚೆ ಅದನ್ನು ಅನುಷ್ಠಾನ ಮಾಡಿದರೆ ಹೇಳೋಕ್ಕೆ ಮಹತ್ವ ಇರುತ್ತೆ. ನಿಮಗೆ ರಾಮಕೃಷ್ಣ ಪರಮಹಂಸರ ಬೆಲ್ಲದ ಕತೆ ಗೊತ್ತು ಅಲ್ವಾ? ಒಬ್ಬ ತಾಯಿ ಕರ್ಕೊಂಡು ಬರ್ತಾಳೆ, ಮಗು ಬೆಲ್ಲ ತಿಂತಾ ಇದೆ ಅಂತ, 10 ದಿವಸ ಬಿಟ್ಟು ಬಾ ಅಂತ ಹೇಳ್ತಾರೆ. 10 ದಿವಸ ಬಿಟ್ಟು ಮತ್ತೆ ಅದೇ ಹುಡುಗನ ಕರ್ಕೊಂಬಂದಾಗ ಬೆಲ್ಲ ತಿನ್ನಬೇಡ ಅಂತ ಸ್ಟ್ರಿಕ್ಟಾಗಿ ಹೇಳ್ತಾರೆ ರಾಮಕೃಷ್ಣ ಪರಮಹಂಸರು. ಇದನ್ನು 10 ದಿವಸ ಮುಂಚೆ ಹೇಳ್ಬೋದಿತ್ತಲ್ಲ ಗುರುಗಳೇ ಅಂತ ತಾಯಿ ಕೇಳ್ತಾಳೆ. ಅವಾಗ ಹೇಳ್ತಾರೆ, ಇವನು ತಿನ್ನೋ ಥರ ನನಗೂ ತಿನ್ನೋ ಅಭ್ಯಾಸ ಇತ್ತು, ಫಸ್ಟ್ ನಾನು ನಿಲ್ಲಿಸಬೇಕು, ಆಮೇಲೆ ಅವನಿಗೆ ಹೇಳಬೇಕು ಅಂತ. ಈಗ ಎಷ್ಟು ಜನಕ್ಕಿದೆ? ಈಗ ಇರೋದ ಕಥೆನೇ ಬೇರೆ ಬಿಡಿ. ಎಸ್ಪೆಷಲಿ ಸೋಷಲ್ ಮೀಡಿಯಾ ಟೈಮಲ್ಲಿ ಹೇಳುವುದು ಒಂದು, ಮಾಡುವುದು ಇನ್ನೊಂದು ಅನ್ನೋ ಥರ ಆಗಿಬಿಡ್ತಾಯಿದೆ. ಆ ಥರ ಮಾಡಬೇಡಿ. ಯಾರಿಗೆ ನೀವು ಸತ್ಯವಾಗಿ ಇಲ್ಲ ಅಂದರೂ ಕೂಡ ನಿಮ್ಮ ಆತ್ಮಕ್ಕೆ ನೀವು ಸತ್ಯವಾಗಿರಿ. ನಿಮ್ಮ ಆತ್ಮಕ್ಕೆ ನೀವು ಸತ್ಯವಾಗಿರೋದು ಅಂದರೆ ನಿಮ್ಗೆ ಅಯ್ಯೋ ಆ ಕೆಲಸ ಮಾಡಬಾರ್ದಾಗಿತ್ತಲ್ಲ ಅನ್ನಿಸೋಷ್ಟ್ರ ಮಟ್ಟಿಗೆ ನೀವು ಮಾಡಿಬಿಟ್ಟು ಪೇಚಾಡಬೇಡಿ. ಒಳ್ಳೆ ಪೇಚಾಡೋಕ್ಕೂ ಒಳ್ಳೆ ಮನಸ್ಸು ಬೇಕು. ನಮ್ಮ ತಂದೆ ನನಗೆ ಹೇಳ್ಕೊಟ್ಟಿರೋದೆ, ನಿನಗೆ ನಾಳೆ ಯಾವುದು ದುಃಖ ತರಲ್ವೋ ಅಂಥ ಕೆಲಸವನ್ನು ನೀನು ಹೆಚ್ಚು ಮಾಡ್ತಾ ಹೋಗು, ನಿನಗೆ ಯಾವ ಪಶ್ಚಾತ್ತಾಪ ತರಲ್ವೋ ಆ ಕೆಲಸವನ್ನು ಜಾಸ್ತಿ ಮಾಡುವಂಥ ಅಲ್ವಾ? ಸೊ ಅದನ್ನು ವಿವೇಚನೆ ಮಾಡೋಕ್ಕೂ ವಿವೇಕ ಬೇಕು. ಸೊ ಅದನ್ನು ವಿವೇಕ ಇಟ್ಕೊಂಡು ನಾವು ಮುಂದೆ ಹೋಗಬೇಕು. ಸಾಕಷ್ಟು ಜ್ಞಾನ ಆಯಿತು. ನೋಡೋಣ. ಸಂಜೀವ್ ನೋಡೋಣ, ಹೊಸಪೇಟೆಯಿಂದ 179 ಕೇಳ್ತಾ ಇದ್ದಾರೆ. ನನ್ನ ಆತ್ಮೀಯ ಸ್ನೇಹಿತ ಒಬ್ಬನು, ಫ್ಯಾಮಿಲಿ ಫ್ರೆಂಡ್ ಸಂಜೀವ ಅಂತಿದ್ದಾನೆ. 179 ಹೇಳ್ತಾ ಇದ್ದಾರೆ, ಬಾಬಾ ನಿನಗೆ ಒಳ್ಳೆ ಸಂತಾನ ಉಂಟಾಗುವುದು, ಏನೂ ಬಾಧೆ ಇಲ್ಲ, ಎಲ್ಲದಕ್ಕೂ ನಾನು ಇದ್ದೀನಿ. ಗುರುಗಳೇ ನಾನು ಕೇಳಿದ ಮಕ್ಕಳಿಗೋಸ್ಕರ ಅಲ್ಲ ಅಂತ ಬಾಧೆ ಆಗಬೇಡ. ಇಲ್ಲಿ ಸಂತಾನ ಅಂತಂದರೆ ಇಲ್ಲಿ ಫ್ರೂಟ್ ಅಂತ ತೊಗೋಬೇಕು. ನಿಮ್ಮ ಸಮಸ್ಯೆ ಏನಿದ್ರೆ ಅದಕ್ಕೆ ಫ್ರೂಟ್ ಅಂತ ತೊಗೊಳ್ಳಿ. ಸಂತಾನ ಅಂದರೆ ಲಿಟ್ರಲಿ ಮಕ್ಕಳೇ ಅಂತ ತಿಳ್ಕೊಳ್ಬೇಡಿ. ಓಕೆ? ಸೊ ಯಾಕಂದರೆ ಸಮಸ್ಯೆ ನಿಮ್ಮಲ್ಲಿರುತ್ತೆ, ನನಗೆ ಗೊತ್ತಿರಲ್ಲ ಸಮಸ್ಯೆ ಏನು ಅಂತ. ನಿಮಗೆ ಒಳ್ಳೆ ಸಂತಾನ ಉಂಟಾಗೋದು, ಏನೂ ಬಾಧೆ ಇಲ್ಲ, ನಾನಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ರವಿ ಕಿರಾಣ್ 269 269 ನೋಡೋಣ. ರವಿ ಎವ್ರಿ ವೀಕ್ ಹೇಳ್ತಾರೆ ಇವರು. ಬೇರೆ ಕಡೆ ಧ್ಯಾನ ಬಿಟ್ಟು ನನ್ನ ಮಹಾಮಂತ್ರವನ್ನು ಜಪ ಮಾಡು, ನನ್ನ ಮೇಲೆ ಭಾರ ಹಾಕಿದರೆ ನಿನಗೆ ನನ್ನ ಕರುಣೆ ಸದಾ ಇರುತ್ತದೆ. ನೋಡಿ, ಬಾಬಾ ಮಾತಿಗೂ ಪ್ರತಿ ವಾಕ್ಯದಲ್ಲೂ ಆಶ್ವಾಸನೆ ಕೊಡ್ತಾ ಇದ್ದಾರೆ. ನಮಗೆ ಟೈಮ್ ಇಲ್ಲ ಅಂತ ದಯಮಾಡಿ ಹೇಳಬೇಡಿ ಸ್ನೇಹಿತರೆ. ಎಲ್ಲರಿಗೂ 24 ತಾಸೇ ಇರೋದು. ಎಲ್ಲರೂ ಕೇಕ್ ಕಟ್ ಮಾಡಿ ಆ ಟೈಮನ್ನು ನಾವು ಕೇಕನ್ನು ಹೆಂಗೆ ತಿಂತೀವೋ ಅದೇ ಥರ 24 ತಾಸನ್ನು ನಾವು ಬೇಯಿಸ್ಕೋಬೇಕು. ಫಾಸ್ಟ್ ಅನಿಸಿದ್ರೆ ಕ್ಷಮಿಸಿ, ಕರೆಯ ಹೋಗ್ಬಿಡ್ತಾ. ನೆಕ್ಸ್ಟ್ ಪ್ರತಿಮಾ ವೆಂಕಟೇಶ್ 140, ಅದನ್ನು ನಾನು ಸ್ಟಾರ್ಟಿಂಗಲ್ಲೇ ಹೇಳಿಬಿಟ್ಟಿದ್ದೀನಿ. ಇನ್ನೊಂದು ಸಲ ಹೇಳ್ತೀನಿ, ಕೊನೆಗೆ ಬರ್ಕೊಂಡಿದ್ದೆ ಪ್ರತಿಮಾ. ಅದೇ ಸುಂದರಕಾಂಡದ ಸರ್ಗವನ್ನು ಪಾಡ್ಯಮಿ ದಿನ ನೀವು 7ನೇ ಸ್ಟ್ಯಾಂಜಾ ವಿನಯದಿಂದ ಪಾರಾಯಣ ಮಾಡಬೇಕು, ಸಾಲವೆಲ್ಲ ತೀರುತ್ತೆ ಅಂತ. ಸೊ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಬೇಗ ಮಾನ್ಸೂನ್ ಮುಗಿತಾ ಇದೆ, ಸೆಕೆನೂ ಬೇಗ ಮುಗಿತಾ ಇದೆ. ಬಿಸಿನೀರು ಕುಡ್ಕೊಳ್ಳಿ.
ಬಾಡಿಯಲ್ಲಿ ಸಣ್ಣ ವ್ಯತ್ಯಯ ಆದರೂ ಕೂಡ ಡಾಕ್ಟ್ರಿಗೆ ತೋರಿಸಿ. ಎಲ್ಲೇ ಏನಾರು ಎದೆ ನೋವು ಬಂತು, ಇದಾಯಿತು ಅಂದರೆ, ಹುಳಿ ಡೇಗ್ ಬಂತು ಅಂದರೆ ಅಥವಾ ಇದಾಯಿತು ಅಂದರೆ ಅಸ್ಯೂಮ್ ಮಾಡಬೇಡಿ. ಅಸ್ಯೂಮ್ ಮಾಡೋದ್ರಿಂದ ನಿಮಗೆ ಭಾಳ ತೊಂದರೆ ಆಗುತ್ತೆ. ಸೊ ಏನೂ ಇಲ್ಲ ಹೋಗ್ರಿ ಅಂತ ಡಾಕ್ಟ್ರ್ ಹೇಳ್ಬಿಟ್ರೆ ಅವ್ರ ಕಡೆ ಇಲ್ಲ ಅನ್ಸ್ಕೊಂಬಿಟ್ರೆ ಆರಾಮಂತೊಬ್ಬರು ನಮಗೆ ಗೊತ್ತಿರೋ ಪುರೋಹಿತರು ಹೇಳ್ತಾಯಿದ್ರು. ಸೊ ಆ ಥರ ಮಾಡೋಣ. ಅಂದ್ಕೊಳ್ಳಿ, ಬೇರೆಯವ್ರು ಅಂದ್ಕೊಂಡವ್ರು 1000 ಅನ್ಕೋತಾರೆ, ಅನ್ನಿಸ್ಕೊಂಡವರು ಅರಮನೆ ಕಟ್ಟಿಸ್ಕೋತಾರೆ. ಅನ್ನೋರೇನು ಅನ್ನಕ್ಕೆ ಹಾಕಲ್ಲ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ಮುಂದಿನ ವಾರ ಮತ್ತೆ ಸಿಗೋಣ. ಸಾಯಿರಾಮ್.